ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೊಂದು ಅದ್ಭುತವಾಗಿರುವಂತಹ ಕತೆ ತಂದಿದ್ದೀನಿ. ಈ ಕತೆನ ಸಾಕ್ಷಾತ್ ಗೋಮಾತೆ ಹೇಳಿರುವಂತದ್ದು. ಈ ಕತೆ ಯಾರು ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಟ್ಟು ಕೇಳಿಸ್ಕೊಳ್ತಾರೋ ಅವ್ರಿಗಿರುವಂತ ಎಲ್ಲಾ ಕೋರಿಕೆಗಳು ಅತಿ ಶೀಘ್ರದಲ್ಲಿ ಈಡೇರುತ್ತೆ. ಗೋಮಾತೆ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗ್ತೀರಿ. ಹಾಗೆ ಅಷ್ಟೈಶ್ವರ್ಯ ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತೆ. ಆದ್ರೆ ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಂದು ಊರಿನಲ್ಲಿ ಸುಮತಿ ಎಂಬ ಒಬ್ಬಳು ಮಹಿಳೆ ಇದ್ಲು. ಆಕೆಗೆ ಎಷ್ಟೋ ಕಷ್ಟಗಳಿತ್ತು. ಜೀವನದಲ್ಲಿ ಏನೇ ಮಾಡಿದ್ರೂ ಕೂಡ ದುಡ್ಡು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಕೆಲವು ಹಿರಿಯರು ಆಕೆಗೊಂದು ಸಲಹೆ ಕೊಟ್ರು. ನೋಡಮ್ಮ, ಗೋಮಾತೆ ಪೂಜೆ ಮಾಡು, ಗೋಮಾತೆಗೆ ಊಟ ಇಡು, ಗೋಮಾತೆಗೆ ಸೇವೆ ಮಾಡು, ಆಗ ದೇವರು ಮೆಚ್ಕೋತಾನೆ, ನಿನ್ನ ಕಷ್ಟಗಳೆಲ್ಲ ಕೂಡ ಬೇಗನೆ ಬಗೆಹರಿಯುತ್ತೆ ಅಂತ ಸಲಹೆ ಕೊಟ್ರು. ಸುಮತಿ ಕೂಡ ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗ್ ಬರೋದು. ಇಲ್ಲಿ ಅವಳ ಮನೆಯಲ್ಲಿ ಹಸು ಇಲ್ಲ ಅಂದ್ರೂ ಕೂಡ ಪಕ್ಕದ ಮನೆಯಲ್ಲಿರುವಂತ ಹಸುಗೆ ಪ್ರತಿದಿನ ಪೂಜೆ ಮಾಡೋದು, ಹುಲ್ಲು, ಹಣ್ಣು, ಅಡುಗೆ ಇವೆಲ್ಲ ತಯಾರಿಸಿ ಹಸು ಕೊಡೋದು, ಈ ಎಲ್ಲಾ ಕೆಲಸಗಳು ಕೂಡ ಮಾಡ್ತಾ ಇದ್ಲು. ಹೀಗೆ ಕೆಲವು ದಿನಗಳು ಕಳೀತು. ಆದ್ರೂ ಕೂಡ ಸುಮತಿ ಕಷ್ಟ ಮಾತ್ರ ಹೋಗ್ಲಿಲ್ಲ. ಒಂದು ದಿನ ಅವಳಿಗೆ ಅವಳ ಕಷ್ಟನ ಸಹಿಸೋಕೆ ಆಗ್ಲಿಲ್ಲ. ಸುಮತಿ ಓಡ್ ಬಂದು ಹಸು ಕಾಲಿನ ಮೇಲೆ ಬಿದ್ದು, ಅಮ್ಮ, ನಾನು ಏನು ಕರ್ಮ ಮಾಡಿದೀನೋ ನನಗ್ ಗೊತ್ತಿಲ್ಲ. ದೇವ್ರಿಗೆ ನನ್ನ ಕಷ್ಟ ಯಾಕೆ ಕಾಣಿಸ್ತಾ ಇಲ್ಲ? ನನ್ನ ಕಣ್ಣೀರಿಗೆ ದೇವ್ರು ಯಾಕೆ ಕರಗ್ತಾ ಇಲ್ಲ? ನಾನು ಮಾಡಿರೋಂತ ತಪ್ಪಾದ್ರೂ ಏನು? ಬೆಳಗ್ಗೆ ಪ್ರತಿದಿನ ನಾನು ದೇವ್ರ ಪೂಜೆ ಮಾಡ್ತೀನಿ, ದೀಪ ಹಚ್ತೀನಿ, ದೇವಸ್ಥಾನಗಳಿಗೆ ಹೋಗಿ ಬರ್ತೀನಿ, ಹಬ್ಬ ಹರಿದಿನ ಮಾಡ್ತೀನಿ, ಗೋಮಾತೆಯಾದ ನಿನ್ನ ಪೂಜೆ ಮಾಡ್ತೀನಿ, ನಿನಗೆ ಊಟ ಕೊಡ್ತೀನಿ, ಸ್ನಾನ ಮಾಡಿಸ್ತೀನಿ, ಸೇವೆ ಮಾಡ್ತೀನಿ. ಇಷ್ಟೆಲ್ಲಾ ಮಾಡ್ತಾ ಇದ್ರು ಕೂಡ ನನ್ನ ಕಷ್ಟ ಯಾಕೆ ಹೋಗ್ತಾ ಇಲ್ಲ ಅಂತ ಕಣ್ಣೀರಾಕಿದ್ಲು. ಆಗ ಆಶ್ಚರ್ಯಕರವಾಗಿ ಗೋಮಾತೆ ಅವಳ ಜೊತೆ ಮಾತಾಡ್ತು. ಅಮ್ಮ ಸುಮತಿ, ನೀನು ಹೇಳಿದ ಪ್ರಕಾರ ಪ್ರತಿದಿನ ನೀನು ದೇವ್ರ ಪೂಜೆ ಮಾಡ್ತಾ ಇದ್ಯಾ, ವ್ರತಗಳು ಮಾಡ್ತಾ ಇದ್ಯಾ, ಹಬ್ಬಗಳು ಮಾಡ್ತಾ ಇದ್ಯಾ. ಆದ್ರೆ ನಿನ್ನಲ್ಲಿ ನನಗೊಂದು ಲೋಪ ಕಾಣಿಸ್ತಾ ಇದೆ. ನೀನು ಪ್ರತಿದಿನ ಕೂಡ ಎಲ್ಲ ಮಾಡ್ತಾ ಇದ್ಯಾ, ಆದ್ರೆ ದೇವ್ರಿಗೆ ನೀನು ದಿನದಲ್ಲಿ ಕೊಡ್ತಾ ಇರೋದು ಸ್ವಲ್ಪ ಸಮಯ. ಆ ಸಮಯದಲ್ಲೂ ಕೂಡ ನೀನು ಮನಸಾರೆ ದೇವ್ರನ್ನ ಪೂಜೆ ಮಾಡ್ತಾ ಇಲ್ಲ. ನಿನ್ನ ತಲೆ ತುಂಬಾ ನಿನ್ನ ಕಷ್ಟಗಳು, ಸಮಸ್ಯೆಗಳನ್ನ ತುಂಬಿಕೊಂಡಿದ್ಯಾ. ಹಾಗಿರುವಾಗ ನಿನ್ ದೇವ್ರಿಗೆ ಎಷ್ಟು ಗಂಟೆಗಳು ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಇದೆ? ನಿನಗೆ ಪೂರ್ವದಲ್ಲಿ ನಡೆದಂತ ಒಂದು ಕತೆ ಹೇಳ್ತೀನಿ ಕೇಳು. ಪೂರ್ವದಲ್ಲಿ ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಅವನು ಪ್ರತಿದಿನ ಕೂಡ ತಪ್ಪದೆ ಶಿವನ ಪೂಜೆ ಮಾಡ್ತಾ ಇದ್ದ. ಅವನ ಬಾಯಲ್ಲಿ ಯಾವಾಗ್ಲೂ ಕೂಡ ಶಿವ ನಾಮಸ್ಮರಣೆ ಅಂದ್ರೆ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರನ ಜಪ ಮಾಡ್ತಾ ಇದ್ದ. ದಿನ ಇಡೀ ಕೂಡ ಇದನ್ನೇ ಮಾಡ್ತಾ ಇದ್ದ. ಬೆಳಗ್ಗೆ ಶಿವನ ಪೂಜೆ ಮಾಡ್ತಾ ಇದ್ದ. ಆಡಂಬರವಾಗಿ ಎಷ್ಟೋ ಸಾವಿರಾರು ರೂಪಾಯಿ ಖರ್ಚುಗಳು ಮಾಡಿ ಹಬ್ಬ ಮಾಡ್ತಾ ಇದ್ದ. ಹಾಗೆ ದೇವಸ್ಥಾನದಲ್ಲಿ ಎಷ್ಟೋ ದಾನ ಧರ್ಮಗಳನ್ನ ಕೊಡ್ತಾ ಇದ್ದ. ಅವನ ಮನೆ ಪಕ್ಕದಲ್ಲಿ ಒಬ್ಬ ಬಡವ ಇದ್ದ. ಅವನಿಗೆ ಒಪ್ಪೊತ್ತು ತಿನ್ನೋಕೂ ಕೂಡ ಊಟ ಇಲ್ಲ. ಅವನು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದ. ಆದ್ರೆ ಅವನು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು 3 ಸಾರಿ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಇದನ್ನ ಜಪ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದ. ಕೆಲಸದಲ್ಲಿ ಅವನಿಗೆ ಮಧ್ಯಾಹ್ನ ಊಟ ಕೊಡ್ತಾ ಇದ್ರು. ಬೆಳಿಗ್ಗೆ ರಾತ್ರಿ ಅವನು ಉಪವಾಸ ಇರ್ಬೇಕಿತ್ತು. ಮಧ್ಯಾಹ್ನ ಊಟ ತಿನ್ನೋಕ್ಕೂ ಮುಂಚೆ ಕೈ ಕಾಲು ಮುಖ ತೊಳ್ಕೊಂಡು ಮತ್ತೆ 3 ಸಲ ಓಂ ನಮಃ ಶಿವಾಯ ಎಂದು ಜಪ ಮಾಡಿ ಊಟ ತಿಂತಾ ಇದ್ದ. ರಾತ್ರಿ ಮನೆಗೆ ಬಂದ ಮೇಲೆ ಮತ್ತೆ ಕೈ ಕಾಲು ಮುಖ ತೊಳ್ಕೊಂಡು 3 ಸಲ ಓಂ ನಮಃ ಶಿವಾಯ ಅಂತ ಜಪ ಮಾಡಿ ನಿದ್ದೆ ಮಾಡ್ತಾ ಇದ್ದ. ಇದೇ ಪ್ರತಿದಿನ ಅವನ ದಿನಚರಿಯಾಗಿತ್ತು. ಅವನಿಗೆ ಹಬ್ಬಗಳು ಮಾಡೋಕಾಗ್ಲಿ, ಆಡಂಬರ ತೋರಿಸ್ಕೊಳ್ಳೋಕಾಗ್ಲಿ, ಒಬ್ಬರಿಗೆ ದಾನ ಧರ್ಮ ಮಾಡೋಕಾಗ್ಲಿ ಅವನತ್ರ ಹಣ ಇಲ್ಲ. ಗಂಟೆಗಟ್ಲೆ ಪೂಜೆ ಮಾಡೋಕ ಅವನತ್ರ ಸಮಯ ಇಲ್ಲ. ಇದು ಈ ರೀತಿ ನಡೀತಾ ಇತ್ತು. ಒಂದು ದಿನ ಆ ಶ್ರೀಮಂತ, ಈ ಬಡವ ಇಬ್ಬರೂ ಕೂಡ ಮೃತಪಟ್ರು. ಬಡವನಿಗೆ ಶಿವಾನುಗ್ರಹ ಪ್ರಾಪ್ತಿಯಾಯಿತು. ಅವನು ಸ್ವರ್ಗಲೋಕಕ್ಕೋದ. ಆದ್ರೆ ಶ್ರೀಮಂತನಿಗೆ ನರಕಲೋಕ ಪ್ರಾಪ್ತಿಯಾಯಿತು. ಶ್ರೀಮಂತನಿಗೆ ಏನೂ ಅರ್ಥ ಆಗ್ಲಿಲ್ಲ. ಏನಿದು ವಿಚಿತ್ರ?
ಹಾಗಾಗಿ ಅವನು ನೇರವಾಗಿ ಯಮಧರ್ಮರಾಜರ ಹತ್ರ ಹೋಗಿ, ದೇವ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಪ್ರತಿದಿನ ಕೂಡ ಶಿವನ ಪೂಜೆ ಮಾಡ್ತೀನಿ, ಆಡಂಬರವಾಗಿ ಹಬ್ಬಗಳು ಮಾಡ್ತೀನಿ, ಎಷ್ಟೋ ದಾನ ಧರ್ಮಗಳನ್ನ ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. ಹಾಗಿರುವಾಗ ನಾನು ನರಕದಲ್ಲಿ ಹಾಕಿದ್ದೀನಿ. ನನ್ನ ಮನೆ ಪಕ್ಕದಲ್ಲಿರುವಂತ ಒಬ್ಬ ಬಡವ, ಅವನು ಯಾವತ್ತೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ನ ನೋಡಿಲ್ಲ, ದೇವ್ರ ಪೂಜೆ ಮಾಡ್ಲಿಲ್ಲ, ದೇವರ ನಾಮಸ್ಮರಣೆ ಜಪ ಮಾಡ್ಲಿಲ್ಲ. ಅಂತವನನ್ನ ಕರ್ಕೊಂಡೋಗಿ ನೀವು ಸ್ವರ್ಗದಲ್ಲಿ ಕೂರ್ಸಿದೀರ. ನನ್ನಂತ ಪುಣ್ಯಾತ್ಮನ್ನ ನೀವು ನರಕದಲ್ಲಿ ತಳ್ಳಿದೀರ. ಇದು ಈ ರೀತಿ ನಡೆಯುತ್ತೆ ಅಂದಿದ್ರೆ ನಾನು ಕೂಡ ಎಲ್ಲರಂತೆ ಸುಖ ಭೋಗಗಳನ್ನ ಪ್ರತಿದಿನ ಅನುಭವಿಸ್ತಾ ಬದುಕ್ಬೋದಿತ್ತು. ಈ ಶಿವನ ಜಪ ಮಾಡ್ಕೊಂಡು ಯಾಕೆ ಕೂತ್ಕೋಬೇಕಿತ್ತು ಅಂತ ಪ್ರಶ್ನೆ ಮಾಡ್ದ. ಆ ಪ್ರಶ್ನೆ ಕೇಳಿ ಯಮಧರ್ಮರಾಜರಿಗೆ ನಗು ಬಂತು. ನೋಡಪ್ಪ, ನೀನು ದಾನ ಧರ್ಮ ಅಂತ ಹೇಳ್ತಾ ಇದೀಯ. ನಿನಗೆ ಯಾರು ದೇವಸ್ಥಾನಗಳಿಗೆ ದಾನ ಧರ್ಮ ಕೊಡು ಅಂತ ಹೇಳ್ದವ್ರು? ದೇವರು ಯಾವಾಗ್ಲೂ ಕೂಡ ದೇವಸ್ಥಾನಗಳಿಗೆ ದಾನ ಧರ್ಮ ಕೊಡು ಅಂತ ಹೇಳಿಲ್ಲ. ನೀನು ದಾನ ಧರ್ಮ ಮಾಡಬೇಕಾಗಿರೋದು ಒಬ್ಬ ಬಡವನಿಗೆ, ಹಸಿದವನಿಗೆ ಊಟ ಹಾಕಿದ್ರೆ ನಿನಗೆ ಪುಣ್ಯ ಬರುತ್ತೆ. ಅದೇ ಹೊಟ್ಟೆ ತುಂಬಿರೋನ್ಗೆ ಊಟ ಹಾಕಿದ್ರೆ ಅದು ಕೇವಲ ನಿನ್ನ ಆಡಂಬರ ಆಗುತ್ತೆ ಹೊರತು ಪುಣ್ಯ ಬರಲ್ಲ. ನೀನು ಆಡಂಬರವಾಗಿ ಪೂಜೆ ಮಾಡ್ತಿದ್ದೆ ಅಂತ ಹೇಳ್ತಿದ್ಯಾ. ಆದ್ರೆ ಪರಮೇಶ್ವರ ಆಡಂಬರ ಬಯಸದೇ ಇರೋರು, ನಿರಾಡಂಬರವಾಗಿ ಒಂದು ಮರದ ಕೆಳಗೆ ಕುಳಿತಿರೋರು. ಅವರು ನಿನ್ನ ಹತ್ರ ಯಾಕೆ ಆಡಂಬರನ ಬಯಸ್ತಾರೆ? ನೀನು ನಿರಾಡಂಬರವಾಗಿ ದೇವರು ನಿನಗಂತ ಕೊಟ್ಟಿರೋ ಒಂದು ದೇಹದೊಳಗೆ ಇರೋಂತ ಮನಸ್ಸಿನಲ್ಲಿ ದೇವ್ರಿಗಂತ ಒಂದು ನೂಲು ದಾರದಷ್ಟು ಜಾಗ ಕೊಟ್ರೆ ಸಾಕು. ನೀನು ಪ್ರತಿದಿನ ಪೂಜೆ ಮಾಡುವಾಗ ಯಾರಿಗೋಸ್ಕರ ಮಾಡ್ತಿದ್ದೆ? ನಾನು ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನಾನೊಬ್ಬನೇ ಶ್ರೀಮಂತ ಆಗ್ಬೇಕು, ನಾವು 7 ತಲೆಮಾರುಗಳವರೆಗೂ ಕೂತ್ಕೊಂಡು ತಿನ್ನೋ ತರ ಆಗ್ಬೇಕು, ಈ ರೀತಿ ಅನ್ಕೊಂಡು ಪೂಜೆ ಮಾಡ್ತಿದ್ದೆ. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ನೀನು ಆಡಂಬರವಾಗಿ ಹಬ್ಬಗಳು ಮಾಡ್ತಿದ್ದೆ, ನೀನು ದೇವಸ್ಥಾನಗಳಿಗೆ ದಾನ ಧರ್ಮ ಕೊಟ್ಟೆ, ಆದ್ರೆ ಹಸಿದವ್ರಿಗೆ ಒಂದು ದಿನ ಕೂಡ ಊಟ ಹಾಕ್ಲಿಲ್ಲ. ನಿನ್ನ ಮನೆ ಪಕ್ಕದಲ್ಲೇ ಇರೋ ಬಡವ ಒಂದೇ ಹೊತ್ತು ಮಾತ್ರ ಊಟ ತಿಂತಿದ್ದ, ಅವನ ಹಸಿವು ನಿನಗೆ ಕಾಣಿಸ್ಲಿಲ್ಲ. ಒಬ್ಬ ಬಡವನಿಗೆ ನೀನು ದಾನ ಧರ್ಮ ಮಾಡಿಲ್ಲ, ಒಬ್ಬರ ಕಷ್ಟಕ್ಕೆ ನೀನು ಸಹಾಯ ಮಾಡಿಲ್ಲ. ಹಾಗಿರುವಾಗ ದೇವರು ನಿನ್ನ ಪುಣ್ಯನ ಯಾವ ರೀತಿ ಪಡ್ಕೋತಾರೆ? ಒಂದು ಮಾತು ನೆನಪಿಟ್ಕೋ, ಈ ಜನ್ಮದಲ್ಲಿ ನಿನಗಿದ್ದಂತ ಸ್ವಾರ್ಥ ಬುದ್ಧಿ ಆಗಿರ್ಬೋದು, ಇತರರಿಗೆ ಕೊಡದೇ ಇರುವಂತ ಬುದ್ಧಿ ಆಗಿರ್ಬೋದು, ಬೇರೆಯವರು ಹಾಳಾಗ್ಲಿ ಅಂತ ಬಯಸಿದಂತ ನಿನ್ನ ಸ್ವಭಾವ ಆಗಿರ್ಬೋದು, ಈ ಎಲ್ಲದರ ಕಾರಣದಿಂದ ಇವತ್ತು ನೀನು ನರಕದಲ್ಲಿದ್ಯಾ. ನೀನು ಮಾಡಿದಂತ ತಪ್ಪುಗಳಿಗೆ, ಪಾಪಗಳಿಗೆ ಶಿಕ್ಷೆ ಅನುಭವಿಸಿ ಮುಂದಿನ ಜನ್ಮದಲ್ಲಾದ್ರೂ ಇದನ್ನ ಸರಿಪಡಿಸ್ಕೋ, ಶಿವಾನುಗ್ರಹ ಪಡೆದುಕೋ, ಹಾಗೆ ಸ್ವರ್ಗಲೋಕ ಕೂಡ ನಿನಗೂ ಪ್ರಾಪ್ತಿಯಾಗುತ್ತೆ ಅಂದ್ರು ಯಮಧರ್ಮರಾಜ. ನೋಡಿದ್ಯಾ ಸುಮತಿ, ನಾವು ಎಷ್ಟು ಗಂಟೆಗಳ ಕಾಲ ಪೂಜೆ ಮಾಡ್ತೀವಿ, ಎಷ್ಟು ವ್ರತಗಳು ಮಾಡ್ತೀವಿ, ಎಷ್ಟು ಹಬ್ಬಗಳು ಮಾಡ್ತೀವಿ, ಎಷ್ಟು ರೀತಿಯಾದ ನೈವೇದ್ಯಗಳು ದೇವ್ರಿಗಿಡ್ತೀವಿ, ಎಷ್ಟು ಸಲ ತಿಂಗಳಿಗೆ ಉಪವಾಸ ಇರ್ತೀವಿ, ಇದ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರೋದು ಒಂದೇ ಒಂದು, ನೀನು ದಿನದಲ್ಲಿ ಒಂದೇ ನಿಮಿಷ ದೇವ್ರಿಗೆ ಕೊಟ್ರು ಪರವಾಗಿಲ್ಲ, ಆ ಒಂದು ನಿಮಿಷ ದೇವ್ರಿಗೆ ಸಂಪೂರ್ಣವಾಗಿ ಕೊಟ್ಬಿಡ್ಬೇಕು. ದೇವರನ್ನ ನಿನ್ನ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ನಿನ್ನ ಪ್ರಪಂಚಕ್ಕೆ ಆಹ್ವಾನಿಸಬಾರ್ದು. ನೀನೇ ನಿನ್ನ ಮನಸ್ಸಿನ ಮುಖಾಂತರ ದೇವರ ಪ್ರಪಂಚದೊಳಗೆ ಹೋಗೋಕೆ ಪ್ರಯತ್ನ ಪಡ್ಬೇಕು. ನೀನು ದೇವ್ರಿಗೋಸ್ಕರ ಕೊಡುವಂತ ಆ ಒಂದು ನಿಮಿಷದಲ್ಲಿ ನಿನ್ನ ಪ್ರಪಂಚದಲ್ಲಿ ದೇವ್ರು ಬಿಟ್ಟು ಬೇರೆ ಯಾರೂ ಇರಬಾರ್ದು. ನಿನ್ನ ಕಣ್ಣಿಗೆ ದೇವ್ರು ಬಿಟ್ಟು ಯಾರೂ ಕಾಣಿಸ್ಬಾರ್ದು, ನಿನ್ನ ಕಿವಿಗೆ ದೇವ್ರ ಮಂತ್ರ ಬಿಟ್ಟು ಬೇರೆ ಏನು ಕೇಳಿಸ್ಬಾರ್ದು, ನಿನ್ನ ಬಾಯಲ್ಲಿ ದೇವರ ನಾಮಸ್ಮರಣೆ ಬಿಟ್ಟು ಬೇರೆ ಏನು ಬರಬಾರ್ದು. ಈ ರೀತಿ ಭಕ್ತಿಯಿಂದ ನೀನು ದೇವರ ಪೂಜೆನ ಮಾಡಬೇಕು. ನಿನ್ನ ಕೋರಿಕೆಗಳು ಕೇಳೋಕಂತ ಮಾತ್ರ ನೀನು ಪೂಜೆ ಮಾಡಬಾರ್ದು. ಪೂಜೆ ಮುಗಿದ ನಂತರ ನೀನು ಭಕ್ತಿಯಿಂದ ನಿನ್ನ ಕೋರಿಕೆನ ದೇವ್ರ ಹತ್ರ ಹೇಳಿದ್ರೆ ಸಾಕು. ಈ ರೀತಿ ನೀನು ಪೂಜೆ ಮಾಡಿ ನೋಡು, ಯಾಕೆ ನಿನ್ನ ಕಷ್ಟಗಳು ಹೋಗಲ್ಲ ಅಂದಿತು ಗೋಮಾತೆ. ಸುಮತಿ ಕೂಡ ಅದೇ ರೀತಿ ಕಾಯ ವಾಚ ಮನಸ ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡೋಕೆ ಶುರು ಮಾಡಿದ್ಲು. ಕೆಲವೇ ದಿನಗಳಲ್ಲಿ ಅವಳ ಕಷ್ಟ ಎಲ್ಲ ಕೂಡ ಹೊರಟೋಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ಕತೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕತೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.